ಆತ್ಮೀಯರೇ, ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ತಮ್ಮ ಮುಂದೆ ಈ ಫೇಸ್ಬುಕ್ನಲ್ಲಿ ಲೈವ್ ಬರುವ ಉದ್ದೇಶ ಏನು ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಒಂದು ರೀತಿಯ ಪ್ರಕ್ಷುಬ್ಧವಾದಂಥ ವಾತಾವರಣವಿದೆ. ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಶಾಲಾ ಕಾಲೇಜುಗಳಲ್ಲಿ ಅವರನ್ನು ಯಕಶ್ಚಿತ್ ಒಂದು ಸಣ್ಣ ತಲೆವಸ್ತ್ರದ ಕಾರಣಕ್ಕೆ, ಶಿರವಸ್ತ್ರದ ಕಾರಣಕ್ಕೆ ಅವರನ್ನು ಶಾಲೆಯಿಂದ, ಕಾಲೇಜಿನಿಂದ ಹೊರಗೆ ಹಾಕಲಾಗ್ತಾ ಇದೆ. ಕೆಲವು ಕಾಲೇಜುಗಳ ಗೇಟಿನ ಹೊರಗಡೆ ಅವರನ್ನು ನಿಲ್ಲಿಸಲಾಗ್ತಾ ಇದೆ, ಅವರಿಗೆ ಪ್ರವೇಶ ನೀಡಲಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ಒಂದು ಒಳ್ಳೆಯ ಒಂದು ವಾತಾವರಣಕ್ಕೆ ಒಂದು ರೀತಿಯಾದಂತಹ ಕುಲುಷಿತಗೊಳಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರುಗಳು, ರಾಜಕೀಯ ನಾಯಕರುಗಳು ಬಹಳ ಬೇಜವಾಬ್ದಾರಿಯುತದಿಂದ, ಅಜ್ಞಾನದಿಂದ ಕೆಲವು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹಿಜಾಬ್ನ ಒಂದು ಪ್ರಕರಣದಲ್ಲಿ ತಮ್ಮ ಜವಾಬ್ದಾರಿಯನ್ನಂಥ ಮರೆತಂತಹ ಪಕ್ಷಗಳು ಅನವಶ್ಯಕವಾಗಿ SDPI ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. SDPI ಕಳೆದ 12 ವರ್ಷದಿಂದ ತಳಮಟ್ಟದಲ್ಲಿ ಜನಪರವಾಗಿ, ಜನರಿಗಾಗಿ, ಜನರ ಇಶ್ಯೂಗಳನ್ನು ಎತ್ತುಕೊಂಡು ಕೆಲಸ ಮಾಡುವಂಥ ಒಂದು ಪಕ್ಷ. ಯಾವತ್ತೂ ನಮ್ಮ ಪಕ್ಷ ರಾಜಕೀಯಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಧರ್ಮದ ವಿಚಾರಗಳನ್ನಾಗಲಿ ಅಥವಾ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಲಿ, ಭವಿಷ್ಯದ ವಿಷಯಗಳಲ್ಲಿ ನಾವು ಯಾವತ್ತೂ ಕೂಡ ದುರುಪಯೋಗಪಡಿಸ್ಕೊಂಡಿಲ್ಲ. ಇವತ್ತು ದುರದೃಷ್ಟವಶಾತ್ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರಾಜಕೀಯ ನಾಯಕರುಗಳು ನಮ್ಮ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ, ಬಹಳ ಸಿಂಪಲ್ ಆಗಿ ನಾವು ಕರ್ನಾಟಕದ ಅವರು ಏನಾದರೂ ಆರೋಪಗಳನ್ನು ಮಾಡಿಕೊಳ್ಳಿ, ಅದು ಅವರ ರಾಜಕೀಯ ಆರೋಪ. ಆದರೆ ಇವರ ಆರೋಪಗಳಿಂದ ಜನರಲ್ಲಿ ಗೊಂದಲ ಆಗಬಾರ್ದು, SDPIಯ ನಿಲುವು ಏನು ಅಂತ ಗೊತ್ತಾಗಬೇಕು. ಆ ಉದ್ದೇಶದಿಂದ ಮಾತ್ರ ಕರ್ನಾಟಕದ 7 ಕೋಟಿ ಜನರ ಮುಂದೆ ನಮ್ಮ ವಿಚಾರಗಳನ್ನು ಮುಂದಿಡಲಿಕ್ಕೋಸ್ಕರ ಆಗಿರ್ತದೆ ಇವತ್ತು ನಾನು ಲೈವ್ನಲ್ಲಿ ಬಂದಿರುವಂಥದ್ದು. ಈ ಪ್ರಕರಣ ಏನು? ಈಗಾಗಲೇ ಹಿಂದೆ ಕೂಡ ನಾನು ಹೇಳಿದ್ದೆ, ಒಂದು ಕಾಲೇಜಿನಲ್ಲಿ, ಉಡುಪಿಯ ಒಂದು ಕಾಲೇಜಿನಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ. ಆ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿಕೊಂಡು ಹೋಗೋದನ್ನು ತಡೆಯಲಾಗ್ತದೆ. ಆ ತಡೆಯಲಾದಂತಹ ಸಂದರ್ಭದಲ್ಲಿ ಆ 8 ಮಂದಿ ವಿದ್ಯಾರ್ಥಿನಿಯರು ಅವರು ಈ ವಿಚಾರದಲ್ಲಿ ನಿರಂತರವಾಗಿ ಅಲ್ಲಿನ ಪ್ರಾಂಶುಪಾಲರನ್ನು ಒಳ್ಳೆಯ ರೀತಿಯಿಂದ ಮನವಿ ಮಾಡ್ಕೊಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದರೆ ಆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಒಪ್ಪೋದಿಲ್ಲ. ಆನಂತರ ಈ ವಿದ್ಯಾರ್ಥಿನಿಯರ ಪೋಷಕರು ಬಂದು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಸೌಹಾರ್ದಯುತವಾಗಿ. ಇದು ನಡೆದೇ ಇದ್ದಂತಹ ಸಂದರ್ಭದಲ್ಲಿ ಇವರನ್ನ ಕಾಲೇಜಿಗೆ ಪ್ರವೇಶ ನಿರಾಕರಿಸಿದ ಸಂದರ್ಭದಲ್ಲಿ ಅವರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಸ್ಥಳೀಯ ನಾಯಕರುಗಳನ್ನು ಅವರನ್ನು ಸಂಪರ್ಕಿಸಿ ವಿಚಾರಗಳನ್ನು ಹಂಚಿಕೊಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅವರು ಆ ಪ್ರಾಂಶುಪಾಲರ ಹತ್ರ ಬಂದು, ಆ ಮ್ಯಾನೇಜ್ಮೆಂಟ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ವಿದ್ಯಾರ್ಥಿನಿಗೆ ಅವಕಾಶ ಕೊಡಿ ಅಂಥೇಳಿ. ಆದರೆ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶ ನಿರಾಕರಿಸಲಾಗ್ತದೆ. ಮಾತ್ರವಲ್ಲ, 15 ದಿನದಿಂದ ಈ ವಿದ್ಯಾರ್ಥಿನಿಯರನ್ನು ಕಾಲೇಜಿನಿಂದ ಹೊರಹಾಕಲಾಗ್ತದೆ. ಆ ಸಂದರ್ಭದಲ್ಲಾಗ್ತದೆ, ಆ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇವರ ವೈಯಕ್ತಿಕ ಹಕ್ಕು ಮತ್ತು ಸಾಂವಿಧಾನಿಕ ಹಕ್ಕಿಗಾಗಿ ಮತ್ತು ಮೂಲಭೂತ ಹಕ್ಕಿಗಾಗಿ ಹೈಕೋರ್ಟ್ನಲ್ಲಿ ಅಪ್ರೋಚ್ ಮಾಡುವಂಥದ್ದು ಮತ್ತು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕುವಂಥದ್ದನ್ನು ಮಾಡ್ತಾರೆ. ಇದಾಗಿರ್ತದೆ ಪ್ರಕರಣ. ಅವರ ಸಾಂವಿಧಾನಿಕ ಹಕ್ಕಿಗಾಗಿ 6 ವಿದ್ಯಾರ್ಥಿನಿಯರು ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ ಆ ಸಂದರ್ಭದಲ್ಲಿ ಅದನ್ನು ಕೋರ್ಟ್ ನಿರ್ಧಾರ ಮಾಡ್ತಿತ್ತು. ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳಬೇಕು, ಸಂವಿಧಾನಿಕವಾಗಿ ಹಕ್ಕ ಇಲ್ಲವೋ ಅನ್ನುವಂಥದ್ದು ಕೋರ್ಟ್. ಆದರೆ
ಕರ್ನಾಟಕದ BJP ಸರ್ಕಾರ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತು. ವಿದ್ಯಾರ್ಥಿ ಸಂಘಟನೆಗಳಾದ ABVP ಇರುವುದು, ಬೇರೆ ಬೇರೆ ಸಂಘ ಪರಿವಾರದ ಬಜರಂಗದಳ ಇರುವುದು, ವಿಶ್ವ ಹಿಂದೂ ಪರಿಷತ್ ಇವರು ಈ ವಿಷಯವನ್ನು ಪ್ರಕ್ಷುಬ್ಧಗೊಳಿಸಿದರು. ಮುಗ್ಧ ಮಕ್ಕಳಿಗೆ ಕೇಸರಿ ಸಾಲನ್ನು ವಿತರಿಸುವುದರ ಮೂಲಕ ಮುಸ್ಲಿಂ ವಿದ್ಯಾರ್ಥಿಗಳ ಹಿಜಾಬ್ನ ವಿರುದ್ಧ ನಿಲ್ಲುವಂತೆ ಮಾಡಿದರು. ಈ ವಿಚಾರದಲ್ಲಿ ಪ್ರಶ್ನೆ ಆದಾಗ ಸ್ವತಃ ಈಶ್ವರಪ್ಪನವರು ಅಸೆಂಬ್ಲಿಯಲ್ಲಿ ಸ್ವತಃ ಈಶ್ವರಪ್ಪನವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಹೌದು, ಸೂರತ್ನಿಂದ ನಾವೇ ಶಾಲನ್ನು ತರಿಸಿದ್ದು, ನಾವೇ ಹಂಚಿದ್ದು, ಏನಿವಾಗ ಅನ್ನುವಂಥದ್ದು. ಅಂದರೆ ಏನರ್ಥ? ಸರ್ಕಾರದ ಒಬ್ಬ ಮಂತ್ರಿಯೇ ನೇರವಾಗಿ ಒಪ್ಪಿಕೊಳ್ತಾರೆ ಹಿಜಾಬ್ನ ವಿರುದ್ಧವಾಗಿ ಇನ್ನೊಂದು ಗುಂಪನ್ನು ಎತ್ತಿಕೊಟ್ಟುವ, ಪ್ರಕ್ಷುಬ್ಧಗೊಳಿಸುವ, ಈ ವಿದ್ಯಾರ್ಥಿಗಳ ನಡುವೆ ವಿಷಬೀಜ ಬಿತ್ತುವ ಕೆಲಸವನ್ನು ನಾವೇ ಮಾಡಿದ್ದೀವಿ ಅಂತ ಹೇಳಿ ಈಶ್ವರಪ್ಪನವರು ಒಪ್ಕೊಂಡಾಯ್ತು. ಆನಂತರ ಎಲ್ಲ ಕಾಲೇಜುಗಳಲ್ಲಿ ಪ್ರವೇಶ ನಿರಾಕರಣೆ ಮಾಡಲಾಯಿತು, ಗೇಟಲ್ಲೇ ನಿಲ್ಲಿಸಲಾಯಿತು. ಇವತ್ತಿಗೂ ಕೂಡ ಗೇಟಿನಿಂದ ಹೊರಗಡೆ ಇದ್ದಾರೆ. ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತಿದ್ದಾರೆ. ಪರೀಕ್ಷೆಗಳಿಗೂ ಕೂಡ ಅಲೋ ಮಾಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸಂಘ ಪರಿವಾರದ ಪ್ರೇರಿತ ಈ ಗುಂಪುಗಳು ಬಹಿರಂಗವಾಗಿ ಎಲ್ಲ ಕಡೆ ವಿಡಿಯೋದಲ್ಲಿ ಬಂತು. ಶಾಲು ಹಂಚಿದ್ದನ್ನು, ಪ್ರಕ್ಷುಬ್ಧ ಮಾಡೋದನ್ನು ಹೇಳಿದ್ದನ್ನು ನೋಡಿದ್ರು. ಸರಸ್ವತಿ ಮಂದಿರ ಅನ್ನುವಂಥ ಕಾಲೇಜಿಗೆ ಈ ಸಂಘ ಪರಿವಾರದವರು ಕಲ್ಲನ್ನು ಹಾಕಿದರು, ವಿದ್ಯಾರ್ಥಿ ಸಂಘಟನೆಗಳ ಕಲ್ಲು ಹೊಡೆದರು. ಅದೇ ರೀತಿ ನಿಮ್ಗೆ ಗೊತ್ತಿದೆ, ಕುಶಾಲನಗರದ ಒಬ್ಬ ಕಾಲೇಜು ವಿದ್ಯಾರ್ಥಿ ಕಾರ್ತಿಕ್ ಅನ್ನೋ ಒಬ್ಬ ಹಿಂದೂ ಹುಡುಗ, ಅವರನ್ನು ಈ ಸಂಘ ಪರಿವಾರದ ವಿದ್ಯಾರ್ಥಿ ಸಂಘಟನೆಗಳು ಅವರನ್ನು ಬಲವಂತವಾಗಿ ಕೇಸರಿ ಸಾಲು ಹಾಕಲಿಕ್ಕೆ ಬಲವಂತಪಡಿಸಿದಾಗ, ನಾನು ಹಾಕೋದಿಲ್ಲ ಅನ್ನೋಂಥ ಒಂದೇ ಕಾರಣಕ್ಕೆ, ತಾನು ಬಲವಂತವಾಗಿ ಹಾಕೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಚೂರಿಯಿಂದ ಇರಿದ್ರು. ಆದರೆ ಇವತ್ತು ಮೀಡಿಯಾ ಅದನ್ನು ಚರ್ಚೆ ಮಾಡ್ತಾ ಇಲ್ಲ. ಒಬ್ಬ ವಿದ್ಯಾರ್ಥಿಯನ್ನು ಬಲವಂತವಾಗಿ ಕೇಸರಿ ಸಾಲು ಹಾಕದ್ದಕ್ಕೆ ಅವನು ನಿರಾಕರಿಸಿದಾಗ ಅವರಿಗೆ ಚೂರಿ ಹಾಕಿದ್ದನ್ನು ಇವತ್ತಿನ ಮಾಧ್ಯಮಗಳು ಚರ್ಚೆ ಮಾಡ್ತಾರೆ. ಎಷ್ಟೊಂದು ಕ್ರೂರವಾಗಿ ಇವರು ನಡ್ಕೊಂಡ್ರು ಅಂತೇಳಿ. ಇಲ್ಲಿ ರಾಜಕಾರಣ ಮಾಡ್ತಾ ಇರೋರು ಯಾರು ಅನ್ನೋದು ಈ ವಿಚಾರ ಆಗಿರ್ತದೆ, ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥದ್ದು. ಸರಸ್ವತಿ ಮಂದಿರ ಅನ್ನುವಂಥ ಕಾಲೇಜಿಗೆ ಕಲ್ಲು ಹೊಡೆದ್ರು, ಆದರೆ ಅದು ವಿಶೇಷವಾಗಿ ಚರ್ಚೆ ಆಗ್ತಾ ಇಲ್ಲ ಇವತ್ತಿನ ಮೆಡಲ್ ಡಿಬೇಟ್ನಲ್ಲಿ. ಅದೇ ರೀತಿ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಆ ಧ್ವಜಸ್ತಂಭಕ್ಕೆ ಹತ್ತಿ ಅಲ್ಲಿ ಭಗವದ್ ಧ್ವಜವನ್ನು ಹಾರಿಸಲಾಯಿತು, ಅದು ಇವತ್ತು ಚರ್ಚೆ ಆಗ್ತಾ ಇಲ್ಲ. ಅದೇ ರೀತಿ ಮಂಡ್ಯದಲ್ಲಿ ಮುಷ್ಕಾನ್ ಒಬ್ಬ ಹೆಣ್ಣು ಮಗಳನ್ನು ಏನು ತೋಳಗಳು ಅವರ ಹಿಂದೆ ಬೀಳುವಂತೆ ಆ ಮಗಳನ್ನು ಹೆದರಿಸುವಂತಹ ಕೆಲಸವನ್ನು ಮಾಡಿದರು. ಅದೆಲ್ಲವೂ ಕೂಡ ಆಗಿದೆ. ಮತ್ತು ಕೆಲವು ಮಾಧ್ಯಮಗಳು ಯಕಶ್ಚಿತಮ ಮಾಧ್ಯಮ ಧರ್ಮವನ್ನು ಮರೆತು ಪುಟ್ಟ ಪುಟ್ಟ ಮಕ್ಕಳನ್ನು ಅಟ್ಟಾಡಿಸಿಕೊಂಡು ಹೋಗುವಂಥದ್ದು, ಅವರ ವಿಡಿಯೋಗ್ರಫಿ ಮಾಡುವಂಥದ್ದು, ಪುಟ್ಟ ಮಕ್ಕಳ ವಿಡಿಯೋಗ್ರಫಿಯನ್ನು ಮಾಡುವಂಥದ್ದು, ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಹಿಜಾಬನ್ನು ಬುರ್ಕಾವನ್ನು ಕಳಚುವಂಥದ್ದು, ಇದೆಲ್ಲವೂ ಕೂಡ ವರದಿ ಆಗ್ತಾ ಇದೆ. ಕೆಲವು ಪೊಲೀಸ್ ಅಧಿಕಾರಿಗಳು ಅವರ ಕಾರ್ಯವ್ಯಾಪ್ತಿಯನ್ನು ಮೀರಿ ವಿದ್ಯಾರ್ಥಿಗಳನ್ನು ಹೆದರಿಸುವಂತಹ ಕೆಲಸವನ್ನು, ಲಾಠಿ ಹಿಡಿದು ಹೆದರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ಈ ಕರ್ನಾಟಕದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಯಾರು? ಇದರ ಹಿಂದಿನ ಷಡ್ಯಂತ್ರ ಏನು? ನಾವು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಕರ್ನಾಟಕದ ಜನತೆ. ನೋಡಿ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ರಘುಪತಿ ಭಟ್ ಒಬ್ಬ MLA ಮಾತ್ರವಲ್ಲ, ಉಡುಪಿಯ ಯಾವ ಕಾಲೇಜಿನಲ್ಲಿ ಇದು ಪ್ರಾರಂಭ ಆಯಿತು ಈ ಪ್ರಕರಣ, ಆ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಇವರಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಮಾಡಬೇಕಾಗಿದ್ದೇನೆ. ಆ ವಿದ್ಯಾರ್ಥಿನಿ ಏರು ಕೇಳಿದ್ರು, ಯೂನಿಫಾರ್ಮ್ ಹಾಕ್ಕೊಂಡು ಬರಲ್ಲ ಅಂತ ಅವ್ರು ಕೇಳಲಿಲ್ಲ. ಯೂನಿಫಾರ್ಮ್ ಇರುವಂಥ ಆ ಒಂದು ಸಾಲನ್ನು ನಾವು ತಲೆಗೆ ಹಾಕ್ಕೊಂಡು ಬರ್ತೀವಿ, ಶಿರವಸ್ತ್ರವಾಗಿ ಬಳಸ್ತೀವಿ ಅಂತ ಇಷ್ಟು ಸಹನೆ ತೋರ್ದಿದ್ರೆ ಸಾಕಿತ್ತಲ್ಲ. ಇದು ಅಸಹನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ BJPಯ MLA, ಅದೇ ರೀತಿ ಸಂಘ ಪರಿವಾರದ ಯಶ್ಪಾಲ್ ಸುವರ್ಣ ಆಗಿರ್ತದೆ ಆಡಳಿತ ಮಂಡಳಿಯಲ್ಲಿರುವಂಥದ್ದು. ಅವತ್ತು ಸೌಹಾರ್ದಯುತವಾಗಿ ಬಗೆಹರಿಸಬಹುದಾದಂಥದ್ದನ್ನು ಇಡೀ ರಾಜ್ಯಕ್ಕೆ ಒಂದು ಪ್ರಕ್ಷುಬ್ಧಗೊಳಿಸಿದ್ದು ಒಂದು BJPಯ MLA ರಘುಪತಿ ಭಟ್ ಮತ್ತು BJPಯ ಸರ್ಕಾರ. ಇದರಿಂದ ಲಾಭ ಆಗ್ತದೆ ಅಂತ ನೋಡಿದರು. ಆದರೆ ಇಡೀ ವಿಶ್ವದಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ರಾಷ್ಟ್ರದ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಈ ಸೌಹಾರ್ದಯುತವಾದಂತಹ ಈ ನಾಡನ್ನು ಮಾನ ಹರಾಜು ಹಾಕಿರುವಂತಹ ಇದರ ಹೊಣೆಯನ್ನು ಕರ್ನಾಟಕದ BJP ಹೊರಬೇಕಾಗ್ತದೆ. ಇವತ್ತು ಅಸೆಂಬ್ಲಿಯಲ್ಲಿ ಜನರ ಜ್ವಲಂತ ಸಮಸ್ಯೆ ಚರ್ಚೆ ಆಗಬೇಕಾಗಿತ್ತು, ಜನರ ಸಮಸ್ಯೆಗಳು ಚರ್ಚೆ ಆಗಬೇಕಾಗಿತ್ತು, ಅವತ್ತು ಚರ್ಚೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಯಾರು? BJP ಕಾರಣ. ಇನ್ನು BJP
ಇದಕ್ಕೆ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣಗೊಳಿಸಿದ್ದಲ್ಲದೆ ಇವರು ನಡ್ಕೊಂಡ ರೀತಿ ಏನು? ಈಗ 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 ಈ ಹಿಂದೆ ನಾನು ಹೇಳಿದ್ದೆ ನಿಮಗೆ, ನಾನು ಹಿಂದೆ ಕೂಡ ಹೇಳಿದ್ದೆ ನೋಡಿ, 2018-19 ದಾಖಲಾತಿ ಮಾರ್ಗಸೂಚಿ, 18-19 ದಾಖಲಾತಿ ಮಾರ್ಗಸೂಚಿ, ಈ ಮಾರ್ಗಸೂಚಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿದೆ. PUC ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಇಲ್ಲಿ ಪದವಿ ಶಿಕ್ಷಣ ಕಾಯ್ದೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಸಮವಸ್ತ್ರ ಕಡ್ಡಾಯಗೊಳಿಸಿರುವುದಿಲ್ಲ. ಆದರೆ ಕೆಲವು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿರುವುದು ನಿಯಮಬಾಹಿರವಾಗಿರುತ್ತದೆ. ಈ ಮೇಲ್ಕಂಡ ಸೂಚನೆಗಳನ್ನು ಪಾಲಿಸದಿದ್ದಲ್ಲಿ ಗಂಭೀರವಾಗಿ ಪರಿಗಣಿಸಲಾಗುವುದು ಅಂತ ಹೇಳಿ 2018-19 ದಾಖಲಾತಿ ಮಾರ್ಗಸೂಚಿ 18-19 ಇದು ಕರ್ನಾಟಕದ ಜನತೆಗೆ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಕೂಡ ವೆಬ್ಸೈಟ್ನಲ್ಲಿದೆ ಇದು. ಆನಂತರ ಈ ವರ್ಷ BJP ಈ ವರ್ಷ 21-22 ಮಾರ್ಗಸೂಚಿ, 21-22 ಮಾರ್ಗಸೂಚಿ ಪೇಜ್ ನಂಬರ್ 24 ಕೂಡ ಬಹಳ ಸ್ಪಷ್ಟವಾಗಿ ಇದನ್ನು ಹೇಳಲಾಗ್ತದೆ, PUCಗೆ ಯೂನಿಫಾರ್ಮ್ ಕಡ್ಡಾಯ ಅಲ್ಲ. ಇದು ಹೀಗಿದ್ರೂ ಕೂಡ ಈ ಪ್ರಕರಣಗಳು ಬಳಕೆ ಬಂದಾಗ ಸಡನ್ನಾಗಿ 5ನೇ ತಾರೀಕಿನಂದು ಸರ್ಕಾರ ಒಂದು ಸರ್ಕ್ಯುಲರನ್ನು ಹೊರಡಿಸ್ತದೆ, ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಹೇಳಿ ವಸ್ತ್ರ ಸಂಹಿತೆಯ ಬಗ್ಗೆ ಹೊರಡಿಸ್ತದೆ. ನೀವು ಇದರಲ್ಲೇ ಗೊತ್ತಾಗ್ತದೆ BJPಯ ಷಡ್ಯಂತ್ರ ಯಾವ ರೀತಿ ಇದೆ, ಕುಹಕ ನೀತಿ ಯಾವ ರೀತಿ ಇದೆ, ಇವರು ಹಿಜಾಬ್ನ ವಿರೋಧಿಗಳು ಅಂತ ಹೇಳಿ ಗೊತ್ತಾಗ್ತದೆ, ಇವರು ಮುಸ್ಲಿಂ ವಿರೋಧಿಗಳು ಅಂತ ಇದರಲ್ಲಿ ಗೊತ್ತಾಗ್ತದೆ. ಯಾಕೆ ಒಂದು ಅಡ್ಮಿಷನ್ ಮಾರ್ಗಸೂಚಿ 2 ವರ್ಷದ್ದು ಇಲ್ಲಿ ಇರಬೇಕಾದ್ರೆ 5ನೇ ತಾರೀಕು ಯಾಕೆ ಈ ಸರ್ಕ್ಯುಲರ್ನ ಹೊರಡಿಸಬೇಕಾಗಿತ್ತು? ಅದರಲ್ಲಿ ಮಾತ್ರ ಅಲ್ಲ, ಇವ್ರು ಏನು ಹೇಳ್ತಾರೆ, ನಮಗೆ ಸಮವಸ್ತ್ರ ಅಂತ ಹೇಳ್ತಾರೆ. ಆದರೆ ಇವತ್ತು ಹಿಜಾಬ್ನ ವಿರುದ್ಧವಲ್ಲ, ಕೆಲವು ತೀರ್ಪು ಬಂದಿರ್ತದೆ, ಆ ತೀರ್ಪುಗಳ ಅದನ್ನು ಕೂಡ ಇವರು ಕೋಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆನಂತರ ಅದು ಮಾತ್ರ ಅಲ್ಲ, ಏನು ಈ ಮಾರ್ಗಸೂಚಿಯಲ್ಲಿ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ ಹೇಳಿದ ಕಾರಣಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಸ್ನೇಹಲ್ ಅವರನ್ನು ವರ್ಗಾವಣೆ ಮಾಡ್ತಾರೆ. ಇಷ್ಟೆಲ್ಲ ಈ ಎಲ್ಲ ಘಟನೆಗಳಿಗೂ ಕೂಡ ಕಾರಣ ಕರ್ನಾಟಕದ BJP ಸರ್ಕಾರ. ಅವರಾಗಿರ್ತದೆ ಇದರ ಹೊಣೆ ಹೊರಬೇಕಾಗಿತ್ತು. ಆದರೆ ಇವತ್ತು ಅವರ ಅಜ್ಞಾನದ ಪರಮಾವಧಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, SDPIಯ ಬಗ್ಗೆ ಅಥವಾ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಬಗ್ಗೆ ಅಥವಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಷಡ್ಯಂತ್ರ ಅಂತ ಹೇಳ್ತಾರೆ, ಅವರು ಇದರ ಹಿಂದೆ ಇದ್ದಾರೆ ಅಂತ ಹೇಳ್ತಾರೆ. ಏನು ಷಡ್ಯಂತ್ರ ಇದರಲ್ಲಿ? ಏನು ಇದರ ಹಿನ್ನೆಲೆ ಯಾಕೆ ಬೇಕು? ವೆರಿ ಸಿಂಪಲ್ ನೋಡಿ, ನಾನು ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸೋದು, ಹಿಜಾಬ್ ಅನ್ನುವಂಥದ್ದು ಇವತ್ತೋ ನಿನ್ನೆಯೋ ಬಂದಿದ್ದಲ್ಲ. 1400 ವರ್ಷಗಳ ಹಿಂದೆ ಪ್ರವಾದಿಯವರು ಇಸ್ಲಾಂ ಧರ್ಮ ಕಲಿಸಿದಂಥ ಒಂದು ಇದಾಗಿರುತ್ತೆ. ಪ್ರೌಢಾವಸ್ಥೆಗೆ ಬಂದ ಹೆಣ್ಣು ಮಕ್ಕಳು ಸಾರ್ವಜನಿಕವಾಗಿ ಬರಬೇಕಾದ್ರೆ ಅವರು ಮುಖ ಮತ್ತು ಕೈಯನ್ನು ಬಿಟ್ಟು ಉಳಿದ ಕಡೆಯನ್ನು ಕವರ್ ಮಾಡಬೇಕು ಅನ್ನುವಂಥದ್ದು, ತಲೆಯಲ್ಲಿ ಶಿಲವಸ್ತ್ರ ಹಾಕಬಾರ್ದು, ಇದಾಗಿರ್ತದೆ ಹಿಜಾಬ್ನ ನಿಯಮ. ಇದು 1400 ವರ್ಷಗಳ ಹಿಂದೆ ಧರ್ಮ ನಿರ್ದೇಶನ ಕೊಟ್ಟಂಥದ್ದು, ಪ್ರವಾದಿಯವರು ನಿರ್ದೇಶನ ಕೊಟ್ಟಂಥದ್ದು. ಮತ್ತು ಮದ್ರಸಾದಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸ ಕಲಿಯುವ ಪ್ರತಿಯೊಬ್ಬ ಮಗುವಿಗೂ ಇದನ್ನು ಕಲಿಸಲಾಗ್ತದೆ, ಪ್ರತಿಯೊಬ್ಬ ಪೋಷಕರು ಇದನ್ನು ಕಲಿಸಲಾಗ್ತದೆ. ಇದು ವಸ್ತ್ರ ಸಂಹಿತೆ. ಆದರೆ ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸೋದಿಲ್ಲ, ಅದು ಅವರಿಗೆ ಬಿಟ್ಟದ್ದು, ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಆದರೆ ಇಸ್ಲಾಂನಲ್ಲಿ ಹಿಜಾಬ್ನ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ, ಅದಾಗಿರ್ತದೆ ಇವತ್ತು ಪಾಲಿಸಿಕೊಂಡು ಬಂದಿದ್ದು. ಒಂದು ಹಿಜಾಬ್, ಹೆಣ್ಣು ಮಕ್ಕಳು ಹಿಜಾಬ್ ಧರಿಸೋದಕ್ಕೆ ಯಾಕೆ ಷಡ್ಯಂತ್ರ ಮಾಡಬೇಕು? ಯಾಕೆ ಇದಕ್ಕೆ ಬೆಂಬಲವನ್ನು ಕೊಡಬೇಕು? ಇನ್ನು ನೀವು ಹೇಳಿದ್ದೇ ನಿಜ ಆದರೆ ಈ ಪ್ರಕರಣ ಸಾರ್ವಜನಿಕಗೊಳ್ಳುವುದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ 3 ವಾರಗಳ ಕಾಲ ಇವರು ನೆಗೋಷಿಯೇಷನ್ ಮಾಡಿದ್ದಾರೆ. ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಕೊಳ್ಳುವುದು ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆನಂತರ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪದಾಧಿಕಾರಿಗಳು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. 3 ವಾರಗಳ ಕಾಲ ಕಂಟಿನ್ಯೂ ಆಗಿ ಎಲ್ಲ ನೆಗೋಷಿಯೇಷನ್ ನಡೆದ ನಂತರವೂ ಕೂಡ ಹಠಕ್ಕೆ ಬಿದ್ದ ರಘುಪತಿ ಭಟ್ರು ಮತ್ತು ಈ ಆಡಳಿತ ಕಮಿಟಿ ಆನಂತರ ಇದನ್ನು ಅವರನ್ನ ಕಾಲೇಜಿನಿಂದ ಹೊರಗೆ ಹಾಕಿದಾಗ ಆಗಿರ್ತದೆ ಇವರು ಕೋರ್ಟಿಗೆ ಹೋಗಿರುವಂಥದ್ದು. ಇದರಲ್ಲಿ ಸ್ಪಷ್ಟವಾಗ್ತದೆ ಯಾರು ಇದರ ಹಿನ್ನೆಲೆಯಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಹಿಜಾಬ್ ಧರಿಸುವುದು ಅನ್ನುವಂಥದ್ದು ಅವರ ಪೋಷಕರು ಮಾಡುವಂತಹ ಒಂದು ವಿಚಾರ ಆಗಿರ್ತದೆ. ಪೋಷಕರು ಮತ್ತು ಅವರಿಗೆ ಬಿಟ್ಟ ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಆಗಿರ್ತದೆ. ಇದು ಅವರ ಸ್ವಾತಂತ್ರ್ಯ ಆಗಿರ್ತದೆ. ಅದು ಬೇಕೋ ಬೇಡೋ ಅಂತ ಅವರ ನಿರ್ಧಾರ, ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಮತ್ತು ಇದು ಸಂವಿಧಾನ ಅವರಿಗೆ ಕೊಟ್ಟಂಥ ಒಂದು ಅವರಿಗೆ ಹಕ್ಕಾಗಿರ್ತದೆ. ಆದರೆ ದುರದೃಷ್ಟವಶಾತ್ ಇವತ್ತು BJP ಸರ್ಕಾರ ಎಷ್ಟೊಂದು ಮುಸ್ಲಿಂ ವಿರೋಧಿ ಅಂತ ಹೇಳಿದರೆ
ಆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸುವಂಥ ಅತ್ಯಂತ ನೀಚವಾದಂಥ ಒಂದು ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಅಕ್ಷಮ್ಯ. ಇದು ಇತಿಹಾಸ ಕ್ಷಮಿಸಲಾರದು. ಇತಿಹಾಸ ನಿಮ್ಮನ್ನು ಕ್ಷಮಿಸಲಿಕ್ಕಿಲ್ಲ. ನಿಮ್ಮ ಈ ರೀತಿಯಾದಂತಹ ಕೀಳು ಮಟ್ಟದ ರಾಜಕಾರಣ SDPI ಯಾವತ್ತೂ ಮಾಡೋದಿಲ್ಲ, ಇನ್ನು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡಿ ರಾಜಕಾರಣ ಮಾಡಬೇಕಾದಂಥ ಗತಿಕೇಡು SDPIಗೆ ಬಂದಿಲ್ಲ. SDPI ರಾಜಕಾರಣ ಮಾಡೋದಾದರೆ ಪ್ರಬುದ್ಧವಾದಂಥ ರಾಜಕಾರಣ ಮಾಡ್ತದೆ, ಜನರ ರಾಜಕಾರಣವನ್ನು ಮಾಡ್ತದೆ. ಒಂದು ಕಡೆ BJP ಈ ರೀತಿ ಆದರೆ, ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು ಈ ವಿಚಾರದಲ್ಲಿ ಅಂತ ಹೇಳಿದರೆ, ಅವರು ಸಂಪೂರ್ಣ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ಒಂದು ಪ್ರತಿಪಕ್ಷವಾಗಿ ವಿಫಲವಾಗಿದೆ. ವಿಫಲವಾಗಿದ್ದು ಮಾತ್ರ ಅಲ್ಲ, ಇವರ ತಪ್ಪುಗಳನ್ನು ಮರೆಮಾಚಿಕೊಳ್ಳಿಕ್ಕೆ, ಇವರ ವೈಫಲ್ಯತೆಯನ್ನು ಮರೆಮಾಚಕ್ಕೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಕೂಡ ಇದರ ಹಿಂದೆ SDPI ಇದೆ ಅಂತ ಹೇಳ್ತಾರಲ್ಲ, ಇದು ಅತ್ಯಂತ ವಿಷಾದನೀಯ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರ್ಬೋದು. BJPಯ ಸಂಘ ಪರಿವಾರದ ಹರಕಲು ಬಾಯಿಗಳು ಏನನ್ನೂ ಹೇಳ್ಬೋದು. ಅವರು ಕರ್ನಾಟಕದಲ್ಲಿ ಯಾವ ಪ್ರಕರಣ ಆದರೂ ಏನಾದರೂ ಅವರಿಗೆ ಇರುವಂಥದ್ದು ಒಂದೇ ಒಂದು ಹೆಸರು ಹೇಳಲಿಕ್ಕೆ, ಅದು SDPI. ಏನೇ ಆದರೂ SDPI. ಯಾಕಂದರೆ ಅದರಲ್ಲಿ ಅವರು ಬೇಳೆ ಬೇಯಿಸ್ಕೊಳ್ಳೋದು. ಅದೇ ರೀತಿ ಯಾವುದೇ ರೀತಿಯಾದಂತಹ ಹಿನ್ನೆಲೆ ಇಲ್ಲದೆ, ಯಾವುದೇ ರೀತಿ ಅದರ ತಿಳುವಳಿಕೆ ಇಲ್ಲದೆ ನೀವು ಕೂಡ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಖಂಡನೆ ಮಾಡ್ತೇನೆ. SDPI ಇದರ ಹಿಂದೆ ಇದೆ ಅಂತ ಹೇಳಿದ್ರಲ್ಲ ಮಾನ್ಯ DK ಶಿವಕುಮಾರ್ ಅವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಹೇಗೆ ಇದೆ, ಯಾವ ರೀತಿ ಇದೆ ಅದನ್ನು ಹೇಳಿ, ಜನರಿಗೆ ಹೇಳಿ. ನಿಮ್ಮ ಈ ರೀತಿಯಾದಂಥ ಹೇಳಿಕೆಗಳು ಜನರು ನಂಬೋದಿಲ್ಲ. ಹೆಣ್ಣು ಮಕ್ಕಳು, ಪ್ರೌಢಾವಸ್ಥೆಗೆ ಬಂದ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಲಿಕ್ಕೆ ಯಾರು ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅದು ಅವರ ಪೋಷಕರಿಗೆ ಬಿಟ್ಟದ್ದು. ಯಾರದೋ ಮಕ್ಕಳನ್ನು ನಾವು ಹೇಳಿ ಯಾರಿಗೂ ಕೂಡ ಹಿಜಾಬ್ ಹಾಕಬೇಡಿ ಅಂತ ನಾವು ಹೇಳಿದರೆ ಕೇಳೋದಿಲ್ಲ. ಇಷ್ಟು ಸಾಮಾನ್ಯ ಜ್ಞಾನ ನಿಮಗೆ ಇಲ್ದಾಗೋಯ್ತಾ? DK ಶಿವಕುಮಾರ್ ಅವರೇ, ನಾಳೆ ನೀವು ಯಾರೋ ಹೋಗಿ ನಿಮಗೆ ಈ ಜುಬ್ಬ ಬೇಡ, ನೀವು ಪ್ಯಾಂಟ್ ಶರ್ಟ್ ಹಾಕಿ ಅಂತ ಹೇಳ್ಬಿಟ್ಟು ಯಾರಾದರೂ ನಿಮ್ಮನ್ನು ನಿರ್ಬಂಧಿಸಬಹುದಾ? ಸಿದ್ದರಾಮಯ್ಯನವರೇ, ನಿಮಗೆ ಪಂಚೆ ಮತ್ತು ಜುಬ್ಬ ಸರಿ ಇಲ್ಲ, ನೀವು ಶೂಟು ಬೂಟು ಹಾಕಿ ಅಂತ ಹೇಳಿ ಯಾರಾದರೂ ನಿಮ್ಮ ಸ್ನೇಹಿತರು ಮಂತ್ರಿಗಳಿಗೆ ನಿರ್ಬಂಧವಾಗಿ ನಿಮ್ಮನ್ನು ಹಾಕಿಸ್ಬೋದಾ? ಇಷ್ಟು ಕಾಮನ್ ಸೆನ್ಸ್ ಇಲ್ದಾಗ ಹೋಗೋಯ್ತಾ ನಿಮಗೆ? ಹಿಜಾಬ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ, ಇದು ಸಾವಿರಾರು ವರ್ಷಗಳಿಂದ ಪ್ರೌಢಾವಸ್ಥೆಗೆ ತಲುಪಿದ ಹೆಣ್ಣು ಮಕ್ಕಳು, ಹೆಂಗಸರು ಇದನ್ನು ಮಾಡ್ತಾ ಇದ್ದಾರೆ. ಈ ಶಾಲಾ ಕಾಲೇಜುಗಳು ಹಾಕ್ತಾ ಬರ್ತವೆ, ಹೊಸದಾಗಿ ಅಲ್ಲ. ಹೊಸದಾಗಿ ಇದರಲ್ಲಿ ಏನು SDPI ಷಡ್ಯಂತ್ರ ಮಾಡಲಿಕ್ಕೆ ಇರುವಂಥದ್ದು, ಹೊಸದಾಗಿ ಏನು ಬೇರೆ ಸಂಘಟನೆಗಳು ಇದರಲ್ಲಿ ಷಡ್ಯಂತ್ರ ಮಾಡಲಿಕ್ಕಿರುವಂಥದ್ದು? ಅಥವಾ ಹಿಜಾಬ್ ಹಾಕಿದ ಹೆಣ್ಣು ಮಕ್ಕಳು, ಒಂದು ವೇಳೆ ನಾವಿದ್ದೀವಿ ಅಂತಲೇ ತಿಳ್ಕೊಳ್ಳಿ, ಹಿಜಾಬ್ ಹಾಕಿದ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿಗೆ ಏನಾದರೂ ಪ್ರಾಬ್ಲಮ್ ಯಾರಿಗಾದರೂ ಮಾಡಿದಾರಾ? ಕಲ್ಲು ಬಿಸಾಡಿದ್ರಾ? ಏನಾದರೂ ಯಾರಿಗಾದರೂ ತೊಂದರೆ ಮಾಡಿದ್ರಾ? ಅವರ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೇಳಿದ್ರಲ್ರಿ. ಅವರ ಸಂವಿಧಾನಬದ್ಧವಾದ ಹಕ್ಕನ್ನು ಅವರು ಕೇಳಿದಾಗ ಇವತ್ತು ಬೀದಿಯಲ್ಲಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ಇವತ್ತು ಅಕ್ಷರಶಃ ನಮ್ಮ ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು ಬೀದಿಯಲ್ಲಿದ್ದಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬೀದಿಯಲ್ಲಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರನ್ನ ಎಕ್ಸಾಮ್ಗಳಿಗೆ ಅವ್ರಿಗೆ ನಿಷೇಧಿಸಲಾಗ್ತದೆ. ಈ ವಿಚಾರದಲ್ಲಿ BJPಯ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡುವುದನ್ನು ಬಿಟ್ಟು SDPI ಬಗ್ಗೆ ನೀವು ಆರೋಪ ಮಾಡ್ತೀರಾ? ನಾಚಿಕೆ ಆಗೋದಿಲ್ವ ನಿಮಗೆ? ಕರ್ನಾಟಕದಲ್ಲಿ ಸರಿಸುಮಾರು 1 ಕೋಟಿ ಮುಸಲ್ಮಾನರಿದ್ದಾರೆ. ಅಂಕಿಅಂಶ ತೆಗೆದು ನೋಡಿ, 1 ಕೋಟಿ ಮುಸಲ್ಮಾನರಿದ್ದಾರೆ. ಈ 1 ಕೋಟಿ ಮುಸಲ್ಮಾನರಲ್ಲಿ ಸರಿಸುಮಾರು 60 ಲಕ್ಷ ಮತದಾರರಿದ್ದಾರೆ. ಇಷ್ಟು ವರ್ಷಗಳ ಕಾಲ ಈ 60 ಲಕ್ಷ ಮತದಾರರು 90% ಮತದಾರರು ಓಟ್ ಕೊಟ್ಟಿದ್ದು ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ. ನಿಮಗೆ ಮತ ಕೊಟ್ಟಂತ, ನಿಮಗೆ ಬೆಂಬಲ ಕೊಟ್ಟಂತ ಸಮುದಾಯದೊಂದಿಗೆ ಈ ರೀತಿಯ ನೀವು ನಡ್ಕೊಳ್ಳುವಂಥದ್ದು, ನೀವು ಹಿಜಾಬ್ ವಿಚಾರದಲ್ಲಿ ಎಷ್ಟು ಗೊಂದಲಗಳಿದೆ ನಿಮ್ಮಲ್ಲೇ ಒಂದು ಸ್ಪಷ್ಟ ಅಭಿಪ್ರಾಯವಿಲ್ಲ. DK ಶಿವಕುಮಾರ್ ಅವರು ಇದನ್ನು ಮಾತಾಡಬಾರದು ಅಂತ ಹೇಳ್ತಾರೆ, ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬಾರದು ಅಂತ ಹೇಳ್ತಾರೆ. ಅಸೆಂಬ್ಲಿಯಲ್ಲಿ ಈ ವಿಚಾರವನ್ನು ಚರ್ಚೆಗೆ ನೀವು ಎತ್ಕೊಳ್ಳೋದಿಲ್ಲ. ಅದೇ ರೀತಿ ಕೇಂದ್ರದಲ್ಲಿ ಬೇರೆನೇ ರೀತಿಯಾದಂಥ ನಿರ್ದೇಶನಗಳು ಬರ್ತದೆ. ನಿಮ್ಮ ಹರಿಪ್ರಸಾದ್ ಅವರು ಬೇರೆನೇ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಅವ್ರು ಹೇಳಿದರು,
ನೀವು ಓಟು ಗಿಟ್ಟು ನೋಡಬೇಡಿ, ಅವರ ಹಕ್ಕುಗಳ ಬೀದಿಯಲ್ಲಿರುವಂಥ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕು ಅಂತೇಳಿ. ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾದಂಥ ವಿಚಾರ ಏನು? ನಾನು ಕರ್ನಾಟಕದ ಪ್ರಬುದ್ಧ ಜನರಿಗೆ ಕೇಳ್ತೇನೆ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಲೀಡರ್ಗಳಿಗೆ, ಯುವಕರಿಗೆ, ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಕೇಳ್ತೇನೆ, ಇವತ್ತು ಅಸೆಂಬ್ಲಿಯಲ್ಲಿ ನಿಜವಾಗ್ಲೂ ಚರ್ಚೆ ಬೇಕಾಗಿರುವಂಥ ವಿಷಯ ಯಾವುದಾಗಿತ್ತು? ಅಕ್ಷರಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಒಂದು ಕೋರ್ಟ್ನ ಮಧ್ಯಂತರ ಆದೇಶನ ಹಿಡಿದುಕೊಂಡು ಬೀದಿಗೆ ತಳ್ಳಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಾಲೇಜಿನಿಂದ ಹೊರಗಡೆ ಇದರ ಗೇಟ್ ಪೊಲೀಸರು ಹಿಡಿದು ಎದುರಿಸಲಾಗ್ತದೆ. ಅಷ್ಟೇಕೆ FIR ಮಾಡಲಾಗಿದೆ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ, ವಿದ್ಯಾರ್ಥಿನಿ ಮೇಲೆ. ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಕಾಂಗ್ರೆಸ್ನ ಮುಖಂಡರೇ, ಕಾಂಗ್ರೆಸ್ನ ಮುಸ್ಲಿಂ MLAಗಳು ನಾಚಿಕೆ ಆಗೋದಿಲ್ಲ ನಿಮಗೆ? ನಮ್ಮ ವಿರುದ್ಧ ನಮ್ಮನ್ನು ನಿಷೇಧಿಸಬೇಕು ಅಂತ ಹೇಳಿ ಹೋಗಿ ಗೃಹ ಮಂತ್ರಿಗೆ ಅಪ್ಲಿಕೇಶನ್ ಕೊಡ್ತೀರಾ? ಯಾವತ್ತಾದರೂ ಈ ರಾಜ್ಯದ 1 ಕೋಟಿ ಮುಸಲ್ಮಾನರ ಬಗ್ಗೆ, ಮುಸಲ್ಮಾನರ ಇಶ್ಯೂಗಳ ಬಗ್ಗೆ ಯಾವತ್ತಾದರೂ ಮನವಿ ಕೊಟ್ಟಿದ್ದೀರಾ? ನೀವು ಚರ್ಚೆ ಮಾಡಿದ್ದೀರಾ? ನನಗೆ ಹೇಳಿ, ಇವತ್ತು ನೀವು ರೆಪ್ರೆಸೆಂಟ್ ಮಾಡುವಂಥ ಸಮುದಾಯ 1 ಕೋಟಿ ಮುಸಲ್ಮಾನರಿರುವಂಥ ಸಮುದಾಯ, ಯಾವತ್ತಾದರೂ ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ವಿಷನ್ನನ್ನು ನೀವು ಕೊಟ್ಟಿದ್ದೀರಾ? ಯಾವುದಾದ್ರೂ ಒಂದು ವಿಷನ್ ಇದೆಯಾ? ಈ ಸಮುದಾಯಕ್ಕೆ ನಾವು ಯಾಕೆ ತೆಗೆದುಕೊಂಡು ಹೋಗಬೇಕು? ಇವರ ಶೈಕ್ಷಣಿಕದ ವಿಚಾರವಾಗಿ, ಇವರ ಆರ್ಥಿಕ ವಿಚಾರವಾಗಿ, ಇವರನ್ನು ಮುಖ್ಯವಾಹಿನಿಗೆ ತರುವ ವಿಚಾರದಲ್ಲಿ ಯಾವುದಾದ್ರೂ ಒಂದು ವಿಷನ್ ಇದೆಯಾ ನಿಮಗೆ? ಯಾವತ್ತಾದರೂ ನೀವು ಈ 10 ಜನ MLAಗಳು ನೀವು ಯಾವತ್ತಾದರೂ ಕುಳಿತಿದ್ದೀರಾ? ಈ ಸಮುದಾಯದ ಬಗ್ಗೆ, ಈ ಸಮುದಾಯದ ಅಭಿವೃದ್ಧಿ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಾ? ಅದು ಬಿಟ್ಟು ನಮ್ಮ ವಿರುದ್ಧ ಗೃಹ ಮಂತ್ರಿಗೆ ಹೋಗಿ ಇವರನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಕೊಡ್ತೀರಾ ನೀವು? ಇದೆಲ್ಲ ಪ್ರಬುದ್ಧ ಜನತೆ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರತಿಪಕ್ಷವಾಗಿ ಎಷ್ಟು ಚೆನ್ನಾಗಿ ಇದನ್ನು ವಿರೋಧಿಸಬೇಕಾಗಿತ್ತು, ಎಷ್ಟು ಕ್ಲಿಯರ್ ಆಗಿ ಇದನ್ನು ವಿರೋಧಿಸಬೇಕಾಗಿತ್ತು. ಯಾವ ವಿಚಾರಗಳನ್ನು ಕೂಡ ನೀವು ತೆಗೆದುಕೊಳ್ಳಿಲ್ಲ ಅಸೆಂಬ್ಲಿಯಲ್ಲಿ ಅಥವಾ ಹೊರಗಡೆ. ನಿಮಗೆ ಗೊತ್ತಿದೆ, ನೀವು 2018-19 ಈಗಾಗಲೇ ನಾಳಿದೆ, 19ರ ಮಾರ್ಗಸೂಚಿ, ದಾಖಲಾತಿ ಮಾರ್ಗಸೂಚಿಯಲ್ಲಿ PUCಗೆ ಯೂನಿಫಾರ್ಮ್ ಇಲ್ಲ ಅಂತ ಹೇಳಲಾಗುತ್ತದೆ. ಅದೇ ರೀತಿ 21-22ರ ದಾಖಲಾತಿ ಮಾರ್ಗಸೂಚಿಯಲ್ಲಿ 100 ಪೇಜ್ ಇದೆ, ಇದರಲ್ಲೂ ಕೂಡ PUCಗೆ ಕಂಪಲ್ಸರಿ ಅಲ್ಲ ಅಂಥೇಳಿ ಈ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸಬೇಕಾಗಿತ್ತು. ಯಾಕೆ ಈ ನೋಟಿಫಿಕೇಶನ್ ಕೊಟ್ರಿ ಅಂತೇಳಿ ಕೇಳಬೇಕಾಗಿತ್ತು. ನೀವು ಅಸೆಂಬ್ಲಿಯಲ್ಲಿ ನಿಮಗೆ ಚರ್ಚೆ ಮಾಡಬೇಕಾಗಿತ್ತು, ಒಕ್ಕೋರನ್ನ ಚರ್ಚೆ ಮಾಡಬೇಕಾಗಿತ್ತು. ಯಾಕೆ ಈ ನೋಟಿಫಿಕೇಶನ್ ಕೊಟ್ರಿ? ಈ ನೋಟಿಫಿಕೇಶನ್ ಯಾಕೆ ಜಾರಿ ಆಗಲಿಲ್ಲ ಅಂತ ಕೇಳಬೇಕಾಗಿತ್ತು. ಆದರೆ ಆ ನೋಟಿಫಿಕೇಶನ್ನ ಬಿಟ್ಟು ಈ ನೋಟಿಫಿಕೇಶನನ್ನು ಮರೆಮಾಚಿ ಮೊನ್ನೆ ಸಡನ್ನಾಗಿ 5ನೇ ತಾರೀಕು ಒಂದು ಸರ್ಕ್ಯುಲರನ್ನು ಇವರು ಕೊಡ್ತಾರೆ ಯೂನಿಫಾರ್ಮ್ ಬಗ್ಗೆ. ಹಿಜಾಬ್ ಕಡ್ಡಾಯವಲ್ಲ, ಯೂನಿಫಾರ್ಮ್ ಅನ್ನೋದ್ರ ಬಗ್ಗೆ 5ನೇ ತಾರೀಕು ಸಡನ್ನಾಗಿ ಈ ಪ್ರಕರಣ ಬೆಳಕಿಗೆ ಬಂದಾಗ, ಕೋರ್ಟ್ನಲ್ಲಿ ಈ ಪ್ರಕರಣ ಇರಬೇಕಾದ್ರೆ ಈ ರೀತಿಯಾದಂಥ ಸರ್ಕ್ಯುಲರ್ನ ಹೊರಗೆ ಕೊಡುವಂಥ ಅಗತ್ಯ ಏನಿತ್ತು? ಕೇಳ್ಬೋದಿತ್ತಲ್ಲ ನಿಮಗೆ? ದೊಡ್ಡ ಮಟ್ಟದ ಪ್ರಕ್ಷುಬ್ಧ ಮಾಡ್ಬೋದಿತ್ತಲ್ಲ ನಿಮಗೆ? ಅಸೆಂಬ್ಲಿಯಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡ್ಬೋದಿತ್ತಲ್ಲ ನಿಮಗೆ? ಯಾಕೆ ನೀವು ಚರ್ಚೆ ಮಾಡಿಲ್ಲ? ಇವರು ನಾವು ಬೇರೆ ಯೂನಿಫಾರ್ಮ್ ಮಾತ್ರ, ನಾವು ಹಿಜಾಬ್ನ ವಿರುದ್ಧ ಅಲ್ಲ ಅಥವಾ ಧರ್ಮದ ವಿರುದ್ಧ ಅಲ್ಲ ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಯಾಕೆ ಇವರು ಹೈಕೋರ್ಟ್ನಲ್ಲಿ ಸರ್ಕಾರ ಅಫಿಡವಿಟನ್ನು ಕೊಡ್ತು? ಹಿಜಾಬ್ನ ವಿರುದ್ಧ ಬಂದಂಥ ಹಲವಾರು ಪ್ರಕರಣಗಳನ್ನು ಯಾಕೆ ಇವರು ಕೋರ್ಟ್ ಮಾಡಿದರು? ಇದನ್ನು ಯಾಕೆ ನೀವು ಕೇಳಲಿಲ್ಲ? ಇದನ್ನು ಕೇಳ್ಬೋದಿತ್ತು. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ, ಸಿದ್ದರಾಮಯ್ಯನವರೇ, ಅದೇ ರೀತಿ DK ಶಿವಕುಮಾರ್ ಅವರೇ, ನೀವು ಚರ್ಚೆ ಮಾಡಬೇಕಾಗಿರೋದು ಒಂದು ಹಾರಿಕೆಯ ಹೇಳಿಕೆ ಎಲ್ಲ ಕೊಡಬೇಕಾಗಿರೋದು ನೀವು STP ವಿರುದ್ಧ. ನೀವು ಮಾಡಬೇಕಾಗಿರೋದು ಚರ್ಚೆ ಏನು ನೋಡಿ? 21-22ರ ಮಾರ್ಗಸೂಚಿಯ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಇಲ್ಲ ಅನ್ನುವಂಥದ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಈ ಡಾಕ್ಯುಮೆಂಟ್ರಿ ಎವಿಡೆನ್ಸ್ನ ಪ್ರಕಾರ ಅಲ್ಲಿನ ನಿರ್ದೇಶಕಿ, ಪದವಿ ಪೂರ್ವ ನಿರ್ದೇಶಕಿ ಸ್ನೇಹಲ್ ಅವರು ಹೇಳಿದರು, ನಮ್ಮ ದಾಖಲಾತಿ ನೋಟಿಫಿಕೇಶನ್ ಪ್ರಕಾರ PUCಗೆ ಯೂನಿಫಾರ್ಮ್ ಕಡ್ಡಾಯ ಅಲ್ಲ ಅಂತ. ಅದನ್ನು ಹೇಳಿದ ಒಂದೇ ಕಾರಣಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡಲಾಯಿತು. ನಿಮಗೆ ಇದನ್ನು ನೀವು ಪ್ರಶ್ನಿಸಬೇಕಾಗಿತ್ತು. ದೊಡ್ಡ ಮಟ್ಟದ ಹೋರಾಟ ನೀವು ಮಾಡಬೇಕಾಗಿತ್ತು, ದೊಡ್ಡ ಮಟ್ಟದ ಚರ್ಚೆ ಮಾಡಬೇಕಾಗಿತ್ತು. ನನಗೆ ಹೇಳಿ, DK ಶಿವಕುಮಾರ್ ಅವರೇ ಮತ್ತು ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ನಿಮಗೆ ಮುಸ್ಲಿಂ ಸಮುದಾಯದ ಓಟ್ ಬೇಕು, ಆದರೆ ಮುಸ್ಲಿಂ ಸಮುದಾಯದ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ತಯಾರಿಲ್ಲ, ಮೀನಾಮೇಷ ಎಣಿಸ್ತೀರಿ. ಇದರಲ್ಲಿ ಸ್ಪಷ್ಟವಾಗಿ ನೀವು ತಗೊಳ್ಬೇಕೋ ಬೇಡವೋ ಅನ್ನೋಂಥದ್ದು ಹೇಳ್ತೀರಿ. BJPಗೆ ಲಾಭ ಆಗುವಂತ ಹೇಳ್ತೀರಿ. BJPಗೆ ಲಾಭ ಆಗಲಿ, ಯಾರಿಗೆ ನಷ್ಟ ಆಗಲಿ, ಬೀದಿಯಲ್ಲಿರುವುದು
ನಮ್ಮ ವಿದ್ಯಾರ್ಥಿನರು ಮುಸ್ಲಿಂ ಹೆಣ್ಣು ಮಕ್ಕಳು ಬೀದಿಯಲ್ಲಿರುವುದು, ಶಾಲೆಯಿಂದ ಕಾಲೇಜಿನಿಂದ ಹೊರಗಟ್ಟಿಲ್ಪಟ್ಟಿರುವುದು. ನೀವು ಇದರಿಂದ BJPಗೆ ಲಾಭ ಆಗ್ತದೆ ಅಥವಾ ಕಾಂಗ್ರೆಸ್ಗೆ ನಷ್ಟ ಆಗ್ತದೆ ಅಂತ ಹೇಳ್ಕೊಂಡು ರಾಜಕೀಯ ಕಾರಣ ನೋಡ್ತೀರಾ ಅಥವಾ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವು ನಿಲ್ತೀರಾ? ಉತ್ತರ ಹೇಳಬೇಕು ನೀವು. ನಮ್ಮ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಇರಬೇಕಾದ್ರೆ ನಿಮಗೆ ರಾಜಕಾರಣ ಬೇಕಾ? ನಮ್ಮ ಹೆಣ್ಣು ಮಕ್ಕಳು ಕಾಲೇಜಿನಿಂದ ಹೊರಕಟ್ಟಲು ಎಕ್ಸಾಮ್ನಿಂದ ಹೊರದೂಡಿದಾಗ ಅವರ ಮೇಲೆ FIR ಹಾಕಿದಾಗ, ಮಧ್ಯಂತರ ಆದೇಶವನ್ನು ತಿರುಚಿ ಅವರಿಗೆ ಪೊಲೀಸ್ ಟಾರ್ಚರ್ ಮಾಡಿದಾಗ ನಿಮಗೆ ರಾಜಕಾರಣ ಬೇಕು? ನಿಮಗೆ ಮತದ ಚಿಂತೆ ಅಲ್ವಾ? ನೀವು ಯಾಕೆ ಇದನ್ನು ಅಸೆಂಬ್ಲಿಗಳಲ್ಲಿ ಎತ್ಕೊಳ್ಳ ನಿಲುವನ್ನು ಸ್ಪಷ್ಟಪಡಿಸಿ ಇವತ್ತು ಈ ವಿಚಾರದಲ್ಲಿ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಗಬೇಕಾಗಿತ್ತು. 15% ಮುಸ್ಲಿಂ ಸಮುದಾಯ ಇವತ್ತು ಆತಂಕದಲ್ಲಿದೆ, ಭಯದಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ತುಂಬ ಆತಂಕ ಇದೆ. ಪ್ರತಿನಿತ್ಯ 106 ಫೋನ್ ಬರ್ತದೆ, ಇವತ್ತು ಕಾಲೇಜಲ್ಲಿ ಏನಾಗ್ಬೋದು, ಇವತ್ತು ಶಾಲೆಯಲ್ಲಿ ಏನಾಗ್ಬೋದು ಅಂತೇಳಿ. ಆದರೆ ನಿಮಗೇನು ಇದನ್ನು ಚರ್ಚೆ ಇಲ್ಲ. ಯಾಕೆಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ನಾನು ಹೇಳ್ತೇನೆ, ಕಾಂಗ್ರೆಸ್ ಮೊದಲಿನಂತಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಪಾರ್ಟಿ ಇವತ್ತು ಮೃದು ಹಿಂದುತ್ವದ ಅಜೆಂಡಾವನ್ನು, ಯಾವ ಅಜೆಂಡಾ BJP ಕೊಡ್ತದೋ ಬಿಜೆಪಿಯ ಅಜೆಂಡಾವನ್ನು ಕಾಂಗ್ರೆಸ್ನ ಪ್ಲಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡು ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. BJPಯ ಕೊಡುವ ಅಜೆಂಡಾವನ್ನು ಕಾಂಗ್ರೆಸ್ನ ಪ್ಲಾಟ್ಫಾರ್ಮಲ್ಲಿ ನಿಂತುಕೊಂಡು ಇವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಲ್ಪಸಂಖ್ಯಾತ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ಆಂಟಿ ಕನ್ವರ್ಷನ್ ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ದಾರೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಏನು ಚರ್ಚ್ಗಳನ್ನು, ಯೇಸು ಕ್ರಿಸ್ತನ ಪ್ರತಿಮೆಯನ್ನು ಒಡಲಾಯಿತು. ಎಲ್ಲಿದ್ದಾರೆ ಅಲ್ಪಸಂಖ್ಯಾತರ ರಕ್ಷಕರು ಅನ್ನುವಂಥ ಪಕ್ಷ? ಹಾಗಾಗಿ ನಾನು ಇವತ್ತು ಇಡೀ ಪ್ರಬುದ್ಧ ಜನತೆಗೆ ಹೇಳುವಂಥದ್ದು, ಇವರ ಒಂದು ಗೋಮುಖ ವ್ಯಾಘ್ರತನ, ಇವರ ಒಂದು ರೀತಿಯಾದಂತಹ ಒಂದು ಸಾಫ್ಟ್ ಹಿಂದುತ್ವದೊಳಗೆ ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಾವು ಕಷ್ಟದಲ್ಲಿದ್ದಾಗ, ನಾವು ದೌರ್ಜನ್ಯಕ್ಕೀಡಾದಾಗ, ನಾವು ಅವಮಾನಕ್ಕೀಡಾದಾಗ ನಮ್ಮ ಕಷ್ಟಕ್ಕೆ ನಿಲ್ಲಬೇಕಾದಂಥ, ನಮಗೋಸ್ಕರ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾದಂತಹ, ನಮಗಾಗಿ ಶಬ್ದ ಎತ್ತಬೇಕಾದಂಥ ಅಸೆಂಬ್ಲಿಯಲ್ಲಿ ಮತ್ತು ಹೊರಗಡೆ ಇವರು ಅದನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಎತ್ಕೊಳ್ತಾ ಇದ್ದಾರೆ. ಈಶ್ವರಪ್ಪನವರ ವಿಚಾರ ಹೋರಾಟ ಮಾಡಿ, ಅದು ಕೂಡ ಅವ್ರ ದೇಶದ್ರೋಹ ಪ್ರಕರಣ ದಾಖಲಾಗಬೇಕು. ಆದರೆ ನೀವು ಜನಸಾಮಾನ್ಯರ ಇಶ್ಯೂ, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ವಿದ್ಯಾರ್ಥಿನಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಬೀದಿಯಲ್ಲಿರಬೇಕಾದ್ರೆ ನಿಮ್ಮ ಪ್ರಿಯಾರಿಟಿ ಈಶ್ವರಪ್ಪ ಅಲ್ಲ. ಶಿವಕುಮಾರ್ ಅವರೇ, ನಿಮ್ಮ ಪ್ರಿಯಾರಿಟಿ ಇರಬೇಕಾದದ್ದು ಈಶ್ವರಪ್ಪನ ಇಶ್ಯೂ ಅಲ್ಲ. ನೀವು ಧರಣಿ ಕೂರಬೇಕಾದದ್ದು ಈಶ್ವರಪ್ಪನ ಇಶ್ಯೂ ಅಲ್ಲ, ಅದು ಪ್ರಿಯಾರಿಟಿ ಅಲ್ಲ. ಆ ಇಶ್ಯೂ ತಗೊಳ್ಬಾರ್ದು ಅಂತ ನಾನು ಹೇಳ್ತಲ್ಲ. ಪ್ರಿಯಾರಿಟಿ ಏನಾಗಬೇಕಾಗಿತ್ತು? ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಪ್ರಿಯಾರಿಟಿ ಏನು ಬೇಕಾಗಿತ್ತು? 15% ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರು ಇವತ್ತು ಅಕ್ಷರಶಃ ಬೀದಿಯಲ್ಲಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಅವರ ಪರವಾಗಿ ನಾವು ನಿಲ್ಲಬೇಕಾಗಿರುವಂಥ ಕನಿಷ್ಠ ಕಾಳಜಿಯನ್ನು ನೀವು ತೋರದೆ ಹೋಗಿದ್ದು ಇತಿಹಾಸ ನಿಮ್ಮನ್ನು ಕ್ಷಮಿಸದಲ್ಲ ಮತ್ತು ಮುಸ್ಲಿಂ ಸಮುದಾಯ ನಿಮ್ಮನ್ನು ಕ್ಷಮಿಸಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಬೆಂಕಿಯ ಕೊಳ್ಳಿಯೊಂದಿಗೆ ತಲೆ ಕೆರೆಯುವಂಥ ಕೆಲಸ ಮಾಡಬೇಡಿ. ನೀವು ಬೆಂಕಿಯ ಕೊಳ್ಳಿಯೊಂದಿಗೆ ತಲೆ ಕೆರೆಯುವಂಥ ಕೆಲಸ ಮಾಡಬೇಡಿ. ಯಾಕೆಂತ ಹೇಳಿದರೆ, ನಾವು ಪ್ರಬುದ್ಧವಾದಂತಹ ರಾಜಕಾರಣವನ್ನು ನಾವು ಮಾಡಲಿಕ್ಕೆ ಬಂದಿರುವಂಥವ್ರು. ಅಭಿಪ್ರಾಯ ವ್ಯತ್ಯಾಸಗಳು, ಸಿದ್ಧಾಂತದಲ್ಲಿ ವೈವಿಧ್ಯತೆಗಳು ಇರಬಹುದು, ಆದರೆ ಕ್ಷುಲ್ಲಕವಾದಂತಹ ರಾಜಕಾರಣವನ್ನು ನಾವು ಯಾವತ್ತೂ ಮಾಡೋದಿಲ್ಲ. ನಾವು ಪ್ರಬುದ್ಧವಾದಂಥ ರಾಜಕಾರಣವನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ಹೆಸರನ್ನು ಅನವಶ್ಯಕವಾಗಿ ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದೇ ಆಧಾರ ಇಲ್ಲದೆ, ಸುಳ್ಳು ಏನು BJPಯವ್ರನ್ನ ಹೇಳಿದ್ರು ಅದನ್ನೇ ಹೇಳಬೇಕು ಅನ್ನೋಂಥ ಕಾರಣಕ್ಕೆ ನಮ್ಮ ಹೆಸರನ್ನು ಬಳಸುವುದನ್ನು ನಿಲ್ಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.